ಹಲೋ ಆಲ್, ಎಲ್ಲರಿಗೂ ನಮಸ್ತೆ. ಇಲ್ಲಿ 6 ಮಂತ್ಸ್ ಪ್ಲಸ್ ಬೇಬಿಗೆ ಮಸಾಜ್ ಮಾಡೋದು ಹೆಂಗೆ ಅಂತ ತೋರಿಸ್ತಿದ್ದೀವಿ. ಸೊ ಇದು ಜಸ್ಟ್ ನಾವು ಅನುಭವ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಡೇ ಟು ಡೇ ತಿಳ್ಕೊಂಡು ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಸೊ ನಮ್ಮ ಪಾಪುಗೆ ಈ ಥರ ಡೈಲಿ ಮಸಾಜ್ ಮಾಡಿಸ್ತೀವಿ. ಸೊ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನಾನಿಲ್ಲಿ ಯೂಸ್ ಮಾಡ್ತಿರೋ ಅಂಥ ಆಯಿಲ್ ಬಂದ್ಬಿಟ್ಟು ಕೋಲ್ಡ್ ಪ್ರೆಸ್ಡ್ ಸೆಸಮೆ ಆಯಿಲ್, ಅಂದರೆ ಎಳ್ಳೆಣ್ಣೆ. ಸೊ ಹಾಟ್ ಪ್ರೆಸ್ಡ್ ಅಲ್ಲ, ಇದು ಕೋಲ್ಡ್ ಪ್ರೆಸ್ಡ್ ಸೆಸಮೆ ಆಯಿಲ್. ಸೊ ಆಯಿಲ್ನ ಒಂದು ಸ್ಮಾಲ್ ಕಪ್ಪಲ್ಲಿ ಹಾಕ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊಂಡು ಜಸ್ಟ್ ವಾರ್ಮ್ತ್ ಆಗಬೇಕು. ಆಯಿಲು ಜಾಸ್ತಿ ಹೀಟ್ ಆಗೋ ಅವಶ್ಯಕತೆ ಇಲ್ಲ. ಹೀಟ್ ಆದರೆ ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಏನು ಪ್ರಾಪರ್ಟೀಸ್ ಇರುತ್ತೋ ಅದು ಲಾಸ್ ಆಗಿಬಿಡುತ್ತೆ. ಜಸ್ಟ್ ವಾರ್ಮ್ತ್ ಆಗಬೇಕು. ಬೆರಳಲ್ಲಿ ಮುಟ್ಟಿದ್ರೆ ಉಗುರು ಬೆಚ್ಚು ಅಂತಾರಲ್ಲ, ಸೊ ಆ ಥರ ಆಗಬೇಕು. ಆ ಥರ ಆಗಿರೋ ಅಂಥ ಎಣ್ಣೆನ ಮಗುಗೆ ನಾವು ಮಸಾಜ್ ಮಾಡಲಿಕ್ಕೆ ಯೂಸ್ ಮಾಡ್ಕೊಬೇಕು. ಇನಿಷಿಯಲಿ ಮಸಾಜಸಲ್ಲಿ ಏನೇನು ಬೆನಿಫಿಟ್ ಇದೆ ಅಂತ ಹೇಳ್ತೀನಿ. ಸೊ ಯೂಶಲಿ ನನಗೆ ಗೊತ್ತಿರೋ ಅಂಥದ್ದು, ಮಸಾಜ್ ಮಾಡೋದ್ರಿಂದ ಮಗುಗೆ ಬೋನ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ. ಸೆಸೆಮೆ ರಿಚ್ ಇನ್ ಕ್ಯಾಲ್ಶಿಯಮ್ ಅಲ್ವಾ, ಸೊ ಬೋನ್ ಸ್ಟ್ರೆಂತ್ ಇಂಪ್ರೂವ್ ಆಗೋಕ್ಕೆ ಯೂಸ್ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಮಗು ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗಿ ಚೆನ್ನಾಗಿ ನಿದ್ದೆ ಬರುತ್ತೆ. ಡೈಜೆಷನ್ ಪ್ರಾಬ್ಲಮ್ಗೆ ಹೆಲ್ಪ್ ಆಗುತ್ತೆ. ಮಗು ಕೋಲಿಕ್ ಅಂದರೆ ಅನ್ನೆಸೆಸರಿ ಗ್ಯಾಸ್ ಏನಾದರೂ ಹೊಟ್ಟೆಲಿ ಸ್ಟೋರೇಜ್ ಆಗಿದ್ರೆ ಸೊ ಅದೆಲ್ಲ ರಿಲೀಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ನನಗೆ ಗೊತ್ತಿರುವಂಥ ಬೆನಿಫಿಟ್ಸ್ ಆಫ್ ಮಸಾಜಸ್. ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಸೊ ಎವ್ರಿಥಿಂಗ್ ಈಸ್ ಹೆಲ್ಪ್ಫುಲ್. ಸೊ ಹಾಗಾಗಿ ಇಲ್ಲಿ ಹಣೆ ಭಾಗದಿಂದ ಸ್ಟಾರ್ಟ್ ಮಾಡಿಕೊಂಡು ಮೂಗನ್ನ ನೇರವಾಗಿ ಸರಿ ಮಾಡೋ ಥರ ಮಾಡಬೇಕು. ಮತ್ತು ಕೆನ್ನೆನ ಸರಿ ಮಾಡಬೇಕು. ಕಿವಿಗೆ ಮಸಾಜ್ ಕೊಟ್ಕೊಂಡು ಕತ್ತು ಭಾಗ, ಕೈ ಭಾಗ ಸುಮ್ಮನೆ ಒಂದು ಎಕ್ಸಸೈಸ್ ಟೈಪಲ್ಲಿ ಸುಮ್ಮನೆ ಕೈನ ಈ ಕಡೆ ಆ ಕಡೆ ಅಲ್ಲಾಡಿಸುವಂಥದ್ದು ಮಾಡಿ. ಮತ್ತು ಇವಾಗ ಕಾಲಿಗೆ ಅಪ್ಲೈ ಮಾಡ್ತಿದ್ದಾರೆ. ಸೊ ಕಾಲುಗಳು ಕೈಗಳು ಗಟ್ಟಿ ಬಂದ್ರೇ ಅಲ್ವಾ ಬೇಗ ಮಗು ಅದರದ್ದೇ ಆದಂತಹ ಮೈಲ್ ಸ್ಟೋನ್ ಏನಂತೀವಿ ಅದನ್ನೆಲ್ಲ ಅಚೀವ್ ಮಾಡೋಕ್ಕಾಗತ್ತೆ. ಸೊ ಎವ್ರಿ ಜಾಯಿಂಟ್ಗೆ ಇಲ್ಲಿ ಆಯಿಲನ್ನು ಅಪ್ಲೈ ಮಾಡ್ತಿದ್ದೀವಿ. ಸೊ ಆಯಿಲ್ ಅಪ್ಲೈ ಮಾಡಿ ಆ ಕಾಲನ್ನು ಒಂಥರ ಸೈಕ್ಲಿಂಗ್ ಮೋಷನ್ ಥರ ಮಾಡೋದು, ಇಲ್ಲ ಮೇಲೆ ಕೆಳಗೆ ಮಾಡಿದ್ರೆ ಮಗುಗೂ ಸ್ವಲ್ಪ ಫ್ರೀ ಅನಿಸುತ್ತೆ. ಆಡಿರ್ತಾರೆ, ಮಲಗಿರ್ತಾರೆ, ತಿಂದಿರ್ತಾರೆ, ಈ ಎಲ್ಲ ಆ್ಯಕ್ಟಿವಿಟೀಸ್ ಮಾಡಿ ನಾವು ಇಷ್ಟು ಮಾತ್ರ ಮಸಾಜ್ ಕೊಟ್ಟಾಗ ಅವ್ರಿಗೂ ಒಂಥರ ರಿಲ್ಯಾಕ್ಸ್ ಆಗಿ ಅನಿಸುತ್ತೆ. ಸೊ overall massaging is a very good and traditional way of ನಾವು ನಮ್ಮ ಪೂರ್ವಿಕರೆಲ್ಲ ಮಾಡ್ಕೊಂಡ್ಬಂದಿರೋ ಅಂತಹ ಪದ್ಧತಿ ಇದು. ಸೊ ಈಗ ಮಕ್ಕಳಿಗೆ ಟಮ್ಮಿ ಟೈಮ್ ಅಂದರೆ ಟಮ್ಮಿನ ಕೆಳಗಡೆ ಬರೋ ಥರ ಮಾಡಿ ಇವಾಗ ಮಸಾಜ್ ಮಾಡಬೇಕು. ಸೊ ಈ ಥರ ಮಾಡೋದ್ರಿಂದ ಆ ನೆಕ್ ಸ್ಟಿಫ್ ಆಗಿ ನಿಂತ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ 3 to 4 months ಇಲ್ಲ 5 ಸಮ್ಟೈಮ್ಸ್ ಮಕ್ಕಳಿಗೆ 5 to 6 monthsಲ್ಲೂ ನೆಕ್ಕು ಕರೆಕ್ಟಾಗಿ ನಿಂತ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಸ್ಟಿಲ್ ಈ ಥರ ಟಮ್ಮಿ ಟೈಮ್ ಕೊಡೋದ್ರಿಂದ ಕತ್ತಿನ ಮಸಲ್ಸು ಬೇಗ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅನ್ನೆಸೆಸರಿ ಗ್ಯಾಸ್ ಏನಿದೆ, ಮಕ್ಕಳಿಗೆ ಕಾನ್ಸ್ಟಿಪೇಷನ್ ಈಸ್ ಆಗುತ್ತೆ. ಸೊ ಈ ಥರದ್ದೆಲ್ಲ ಮಾಡಿ ಕಂಪ್ಲೀಟ್ ಮಸಾಜ್ ಕೊಡಬೇಕಾಗತ್ತೆ. ಬೆನ್ನು ಕೂಡ ನಾವು ಸೊ ಕೈಗಳಿಗೆ, ಬೆನ್ನು ಮೂಳೆಗೆ ಸೊ ಇದೆಲ್ಲ ಮಸಾಜ್ ಕೊಟ್ಕೊಂಡು ಆ ವಿಡಿಯೋದಲ್ಲಿ ತೋರಿಸಿರುವಂಥ ಮಸಾಜ್ ಕೊಟ್ಕೊಂಡು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕಾಲು ಕೂಡ ನೋಡಿ, ಇಲ್ಲಿ ಎರಡು ಕಾಲು ಇಟ್ಕೊಂಡು ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಸೊ ಕಾಲಿಗೂ ಬೇಗ ಶಕ್ತಿ ಬಂದು ನಿಂತ್ಕೊಳ್ಳಿ ಅನ್ನೋವಂಥ ಒಂದು ಉದ್ದೇಶ ಅಷ್ಟೇ. ಸೊ ಎಲ್ಲ ಕಡೆನೂ ಚೆನ್ನಾಗಿ ಮಸಾಜ್ ಮಾಡಿ ನೋಡಿ. ಕಾಲು ಮೇಲಕ್ಕೆ ಕೆಳಕ್ಕೆ ಆ ಥರ ಮಾಡಿದ್ರೆ ಜಾಯಿಂಟ್ಸ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ. ಮಗುಗೆ ಓವರಾಲ್ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಈ ಥರ ಮೈ ಫುಲ್ಲು ಮಸಾಜ್ ಮಾಡಿ ಒಂದು 2 to 3 minutes ಎಳೆ ಬಿಸಿಲು ಬರ್ತಿರುತ್ತಲ್ವ, ಸೊ ಅಲ್ಲಿ ಮಗುನ ಕರ್ಕೊಂಡೋಗಿ ಸ್ವಲ್ಪ ಆಟಾಡಿಸ್ಕೊಂಡಿದ್ರೆ ಸೊ ಆ ಬಿಸಿಲು ಇದರಲ್ಲಿ ಬಿದ್ದು ವಿಟಮಿನ್ ಡಿ ಅಬ್ಸಾರ್ಪ್ಷನ್ನು ಚೆನ್ನಾಗಿರುತ್ತೆ. ಸೊ ಆಮೇಲೆ ಸ್ನಾನ ಮಾಡಿಸಿದ್ರೆ ಸೊ ಇಟ್ ಈಸ್ ಗುಡ್. ಇವಾಗ ಜಸ್ಟ್ ಇದು ನನಗೆ ತಿಳಿದಿರುವಂಥ ಒಂದು ಟಿಪ್ ಏನಂದರೆ, ಇನ್ ಕೇಸ್ ಮಗುಗೇನಾದರೂ ಗ್ಯಾಸ್
ಥರ ಫಾರ್ಮೇಷನ್ ಆಗಿದ್ರೆ ಈ ಥರ ಐ ಶೇಪಲ್ಲಿ ಮತ್ತು ಎಲ್ ಶೇಪಲ್ಲಿ ಮತ್ತು ಉಲ್ಟಾ ಯು ಶೇಪಲ್ಲಿ ನೋಡಿ ಅಲ್ಲಿ ತೋರಿಸ್ತಿರೋ ವಿಧಾನವಾಗಿ ಯು ಶೇಪಲ್ಲಿ ಮಸಾಜ್ ಕೊಟ್ಟರೆ ಕಾನ್ಸ್ಟಿಪೇಷನ್ ಡೈಜೆಷನ್ ಎಲ್ಲ ಚೆನ್ನಾಗಾಗಿ ಮಗು ಇರುತ್ತೆ. ಇಲ್ಲಿ ನೋಡಿ ಬಿಸಿ ಬಿಸಿ ಸ್ನಾನ ಮಾಡಿಕೊಂಡು ಮಗು ಆರಾಮಾಗಿ ಮಲಗಿದೆ, ಮಸಾಜ್ ತಗೊಂಡು. ಇದು ನೋಡೋಕ್ಕೆ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್.